ನೋಡಿದ್ರೆ ಆಡ್ಬಿಟ್ಟಿನ ಎಷ್ಟೆಲ್ಲ ನಮ್ಗೆ ವಾಪಸ್ ಮಾತಾಡ್ಬಿಟ್ಲು. ಆಕಿ ಆ ರೀತಿ ಮಾತಾಡ್ತಾನೆ ನನ್ಗೆ ಗೊತ್ತೇ ಇರಲಿಲ್ಲ. ಅಷ್ಟಾಗ ಮಗ ಬರಲಿಲ್ಲ ಅಂದಿದ್ರ ನಾವು ಆಕಿ ಕೈಯಿಂದ ಏನೇನು ಅನಿಸ್ಕೊತಿದ್ವೋ ಏನೋ. ನಮ್ಮ ಮಗ ಬರೋಣ ಅಂದ್ರೆ ಅಲ್ಲೇ ಹೆಂಗೋ ನಾಟಕ ಮಾಡಿ ಆಕಿನ ಬೈಯುವಂಗ ಮಾಡ್ಬಿಟ್ವಿ. ನಾನು ಆಕೆ ಹಂಗೆ ವಾಪಸ್ ಮಾತಾಡ್ತಾ ಅಂತ ಅನ್ಕೊಂಡಿದ್ದಿಲ್ಲ. ಆದ್ರೆ ಆಕಿ ವಾಪಸ್ ಮಾತಾಡಿದ್ದು ನೋಡಿರ ಯಾಕೋ ಇನ್ನು ಮುಂದೆ ಆಕಿ ನಮ್ಗೆ ನಾವೇನ ಅಂದ್ರೂ ತಿರುಗಿ ಬೀಳ್ತಾಳ ಅನ್ನೋ ಹಂಗೆ ಅನ್ಸಕತ್ತೈತೆ ನನಗೆ. ನಮ್ಮ ಹುಷಾರ್ದಾಗ ನಾವು ಇರ್ಬೇಕು. ಏನಂತ ಗೀತಾ, ನಾ ಹೇಳೋದು ಕರೆ ಐತೋ ಇಲ್ಲೋ? ಹೌದು ಅಪ್ಪ, ಆಕಿ ಹೇಳ್ತಾಳಂತ ನಾನು ಅನ್ಕೊಂಡಿದ್ದಿಲ್ಲ. ಆದ್ರೆ ನೋಡಿದ್ರೆ ನಮ್ಗ ಎಲ್ಲ ಅಮ್ಮಂಗ ಹೆಂಗ್ ವಾಪಸ್ ಮಾತಾಡಿ ಅಮ್ಮನ ಕೈಯನ್ನ ಹಿಡ್ಕೊಂಡ್ಬಿಟ್ಲಕ್ಕಿ. ಒಂದ್ ಏಟ್ ಹೊಡಿಸ್ಕೊಂಡ್ಲು, ಇನ್ನೊಂದ್ ಏಟಿಗೆ ಕೈಯ ಹಿಡ್ಕೊಂಡ್ಲು. ನನ್ಗಂತೂ ಏನ್ ಮಾಡ್ಬೇಕಂತ ಗೊತ್ತಾಗ್ವಲ್ತು. ಸಿಟ್ನ್ಯಾಗ ಏನಾದ್ರೂ ತಗೊಂಡ ಆಕಿ ತಲೆ ಒಡೆದ್ ಬಿಡ್ಬೇಕಂತ ಅನ್ಸಾಕತ್ತೈತಿ. ಏನ್ ಮಾಡ್ಲಿ ಅನ್ನೋದನ್ನು ತಿಳಿದಂಗಾಗೈತಿ. ನೋಡ್ರಿ ಇಲ್ಲೇ ಮತ್ತ ಮಳ್ಳಿ ಹಂಗ ಬಂದಾಳ. ಏನು ಗೊತ್ತಾ ಇಲ್ಲ ನಾರಂಗ. ಮತ್ತೇನಕ್ ಬಂದಿಲ್ಲ ಅತ್ತಿ? ನಾನು ನಿಮ್ಗೆ ಹಂಗೆ ಮಾತಾಡಬಾರ್ದಾಗಿತ್ತು. ನನ್ನನ್ನು ಕ್ಷಮಿಸ್ಬಿಡ್ರಿ. ನಾನೀಗ ನಿಮ್ಮ ಹತ್ರ ಕ್ಷಮೆ ಕೇಳಾಕ್ ಬಂದೀನಿ. ಓ, ನನ್ನ ಮಗ ಹೋಗೋಣ ನಾಟಕ ಮಾಡಕತ್ತೇನ? ಅವ ಇದ್ದಾಗ ಒಂಥರ ನಾಟಕ, ಅವ ಇದ್ದಾಗ ಒಂಥರ ನಾಟಕ ಆಡ್ತೇನೆ ನೀನು. ಈ ನಾಟಕಕ್ಕೆಲ್ಲ ಮರಳಾಗೆ ಇರೋ ಹೆಣ್ಣು ನಾನಲ್ಲ ತಗೋ. ನೀನೇನೋ ಅನ್ಕೊಂಡಿರ್ಬೋದು. ಅಯ್ಯೋ ಈಕಿ ನಾನೇನ ಅಂದ್ರು ನಾನೇನ ಮಾಡಿದ್ರು ಸುಮ್ಮನೆ ಇರ್ತಾಳ, ಅನಿಸ್ಕೋತಾಳ ಅಂಥೇಳಿ ನಾವು ಅನ್ಕೊಂಡವು. ಅದಕ್ಕೆ ನಾನು ವಾಪಸ್ ತಿರುಗಿ ಬಿದ್ನಿ ಅಂಥೇಳಿ, ನಾ ತಿರುಗಿ ಬಿದ್ದಕ್ಕೆ ಭಯ ಪಟ್ಟಾರಂತ ಅಂತೇಳಿ ಅನ್ಕೊಂಡಿಯಲ್ಲ ನೀನು. ನೀನು ಅನ್ಕೊಂಡಿದ್ದೆಲ್ಲ ಸುಳ್ಳೈತಿ. ನೀನು ಬಂದು ಕ್ಷಮೆ ಕೇಳ್ಕೊಳಿದ್ದೀನಿ. ಕ್ಷಮಿಸಾಕ ನಾನೇನು ದೊಡ್ಡ ಮನಸ್ಸಿಲ್ಲ. ನನ್ನ ಮಗ ಹೋಗೋಣ ಈಗ ಬಂದಿಲ್ಲ ನಾಟಕ ಆಡಕತ್ತೇನ? ಹಂಗಂತನಂತೆ ನೀವು ಅನ್ಕೊಂಡಿರಿ ಅತ್ತಿ. ಹಂಗಂತನಂತೆ ಅನ್ಕೊಂಡಿದ್ರ ಅದು ನಿಮ್ಮ ಭ್ರಮೇರಿ. ನಾನೇನು ನಿಮ್ಮನ್ನ ಕ್ಷಮೆ ಕೇಳಕ್ಕೆ ಬಂದಿಲ್ಲ ಇಲ್ಲಿ. ನಿಮಗೆ ಕ್ಷಮಿಸ್ರಿ ಅಂತನ ಅನ್ನತ್ತಿಲ್ಲ ನಾನು. ನಿಮ್ಮ ಮಗ ಹೇಳ್ದ ಅಂತೇಳಿ ಹೇಳಕ್ಕೆ ಬಂದೀನಿ ಅಷ್ಟೆ. ಅದನ್ನ ಬಿಟ್ರೆ ನಿಮ್ಮ ಹತ್ರ ಕ್ಷಮೆ ಕೇಳೋದ, ಕ್ಷಮಿಸ್ರಿ ಅಂತ ಅನ್ನೋದ? ನೀವು ಮಾಡಿರೋ ತಪ್ಪಿಗೆ ನೀವು ನನ್ನ ಹತ್ರ ಕ್ಷಮೆ ಕೇಳಬೇಕು ಹೊರತು ನಾನು ನಿಮ್ಮ ಹತ್ರ ಅಲ್ಲ. ಅದನ್ನ ಬಿಟ್ಟು ನಿಮ್ಮ ಮಗಗ ಏನು ಗೊತ್ತಿಲ್ಲ, ಅದಕ್ಕೆ ಅವರು ನನ್ನ ಮೇಲೆ ತಪ್ಪ ಅಂತ ತಿಳ್ಕೊಂಡ್ಬಿಟ್ಟಿದಾರ. ಅವ್ರು ಬಂದ ತಕ್ಷಣ ನೀವು ಹೆಂಗ ನಾಟಕ ಮಾಡಿದ್ರಿ ಅನ್ನೋದನ್ನ ನನ್ನ ಕಣ್ಣಾರೆ ನೋಡಿನಲ್ಲ. ಇಷ್ಟೆಲ್ಲ ನೋಡಿದ್ಮೇಲೇನು ನಾನು ನೀವು ಹೇಳಿದಂಗೆ ಅವ್ರು ಹೇಳಿದಂಗೆ ನಿಮ್ಮ ಹತ್ರ ಬಂದ ಕ್ಷಮೆ ಕೇಳ್ತ ಅಂತ ಅನ್ಕೊಂಡಿರಿ. ಅದು ಸುಳ್ಳು. ಇಷ್ಟ ದಿನ ಈ ರಾಣಿನ ಬೇರೆ ಇದ್ಲು, ಆದ್ರೆ ಇನ್ ಮುಂದೆ ಇರೋ ರಾಣಿನ ಬೇರೆ ಇದ್ದಾಳ. ನೋಡ್ರಿಕಿನ ನೋಡ್ರಿ, ಪ್ರೀತಮ್ಮ ಕಡೆ ಹೋಗೋಣ, ಇಲ್ಲಿ ಬಂದ ನಾಟಕ ಹೆಂಗ್ ಆಡಕತ್ತಾಳ ಅಂತ ಹೇಳಿ. ಹಾ ಅಲ್ಲ, ಈ ನಾಟಕ ಎದಕ್ಕೆ ಆಡಕತ್ತೀನಿ ನೀನು? ನಾನೇನೋ ನಾಟಕ ಆಡಕತ್ತಿಲ್ವಲ್ಲ. ನಾಟಕ ಆಡತ್ತಿರೋದು ಯಾರೋ ಅವ್ರಿಗೆ ಗೊತ್ತೈತಿ. ಅವ್ರು ಹೇಳಿದ್ರು ಅಂತ ನಾನು ಕ್ಷಮೆ ಕೇಳ್ತೇನಂತ ನೀವು ಅನ್ಕೊಂಡಿದ್ರಲ್ಲ. ಅವ್ರು ಹೋಗೋವರೆಗೂ ಕ್ಷಮೆ ಅನ್ನೋ ಮಾತನ್ನ ಆಡಿದ್ನಿ. ಅವ್ರು ಹೋದ್ಮೇಲೆ ಅದಕ್ಕೇನು ತಕ್ಕುತ್ತರ ಕೊಡ್ಬೇಕು ಅನ್ನೋದನ್ನ ಕೊಡಾಕತ್ತೀನಿ. ನಿಮ್ಮ ಹತ್ರ ಕ್ಷಮೆ ಕೇಳ್ತಿದ್ದೀನಲ್ಲ ನಾನು, ಅದು ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಅಂತ ನೀವು ಅನ್ಕೋತಾ ಇದ್ದೀರಾ? ಸಾಧ್ಯನೇ ಇಲ್ಲ. ಅದು ಯಾವತ್ತಿಗೂ ಆಗದಿರೋ ಮಾತು. ನಿಮ್ಮನ್ನ ನಾನು ಕ್ಷಮಿಸ್ಬೋದಾ? ಸತ್ರು ಇಲ್ಲ. ನೀವು ಮಾಡಿರೋ ಈ ದ್ರೋಹಕ್ಕೆ ನಾನು ಯಾವತ್ತೂ ನಿಮಗೆ ಕ್ಷಮೆನ ಕೊಡಂಗಿಲ್ಲ ಅತ್ತೆ. ಯಾಕಂತಂದ್ರೆ ನೀವು ನನ್ನ ಗಂಡನ ದೂರ ಮಾಡ್ಬೇಕು ಅಂತ ಅನ್ಕೊಂಡ್ರಲ್ಲ. ಆದ್ರೆ ನನ್ನ ಗಂಡ ನಾನು ಬಿಟ್ಕೊಡಲ್ಲ. ಸಂಜೆನ ನೀವು ಹೇಗೆ ಮದ್ವೆ ಮಾಡ್ತೀರೋ ಮಾಡಿ, ನಾನು ನೋಡೇ ಬಿಡ್ತೀನಿ. ಅವರು ನೀವು ಹೇಳಿದಕ್ಕೇನೋ ಹೂವನ್ನ ತಗೊಂಡು ಮೀಟು ಅಂತ ಅನ್ಲಿಲ್ಲ. ನಾನು ಹೇಳಿರೋದಕ್ಕೆ ನನ್ನ ಮುಂದೆ ಅವರು ಅವ್ರಿಗೆ ಪ್ರಪೋಸ್ ಮಾಡಿದ್ರು, ಅದಕ್ಕೆ ಒಪ್ಕೊಂಡ್ರು ಹೊರತು ಅವ್ರೇನೋ ಬೇಕು ಅಂತ ಒಪ್ಕೊಂಡಿಲ್ಲ. ಅದು ತಲೆಯಲ್ಲಿ ಇರಲಿ. ನಾನು ಇವತ್ತೇ ಬೇಡ ಅಂದ್ರೆ ಅವ್ರು ಇವತ್ತೇ ಹೋಗಿ ಅವಳ ಮುಂದೆ ಹೇಳ್ತಾರ. ಅವಳು ಮದುವೆ ಆಗ್ತಾನ ಅಂದ ತಕ್ಷಣ ನಾನು ಸುಮ್ಮನೆ ಕೈ ಕಟ್ಕೊಂಡು ಕುಂದಿರ್ತಾನೆ ಅಂತ ಅನ್ಕೊಂಡ್ಬಿಟ್ಟಿರಿ. ನನ್ನ ಗಂಡನ ನಾನು ನನ್ನ ಕೈಯಾರೆ ನಾನು ದೂರ ಮಾಡ್ತೇನೆ ಅಂತ ಅನ್ಕೊಂಡಿರಿ. ನಾವು ಹಳ್ಳಿಯವರು, ಮುದ್ದೆ ತಿಂದು ಬೆಳೆದವ್ರತ್ತೆ. ನೀವು ಹೇಳಿದಂಗೆಲ್ಲ ಕೇಳ್ಕೊಂತ ಸುಮ್ಮನೆ ಇರ್ತೀವೋ, ಎಷ್ಟು ತಡ್ಕೋತೀವೋ ಅಷ್ಟೇ ತಡ್ಕೋತೀವಿ. ತಲೆ ಕೆಟ್ರೆ ತಿರುಗಿ ಬಿದ್ರೆ ನಮ್ಮನ್ನ ಎದುರು ಹಾಕೋ ಶಕ್ತಿ ಯಾರಿಗೂ ಇಲ್ಲ. ಏನ್ ಮಾತಾಡ್ತೀನಿ ನೀನು? ದೊಡ್ಡರ ಸಣ್ಣರ ಅಂತ ನೋಡ್ದ ಮಾತಾಡಕತ್ತಿ? ಹಾಗೆ ಅನ್ಕೊಳ್ಳಿ ಮಾಮ. ಅವಾಗ ನಿಮ್ಮ ಹೆಂಡತಿ ಮಾತಾಡ್ಬೇಕಾದ್ರೆ ನಿಮ್ಗೆ ಮಾತು ಬರಲಿಲ್ಲ, ಇವಾಗ ನಾನು ಮಾತಾಡ್ಬೇಕಾದ್ರೆ ನಿಮ್ಗೆ ಮಾತು ಬರ್ತಾ ಇದೀನಾ? ದೊಡ್ಡವರು ಸಣ್ಣವರು ಅನ್ನೋದು ಅವಾಗ ಅನ್ಬೇಕಾಗಿತ್ತು ನೀವು. ಅಯ್ಯೋ ಸಗಿ ಸಣ್ಣಾಕಿ ಆ ರೀತಿ ಅನ್ನಬಾರ್ದು, ಅವ್ರನ್ನ ಇದು ಮಾಡಬಾರ್ದು ಅಂತ ನೀವು ಅನ್ಬೇಕಾಗಿತ್ತು. ಆದ್ರೆ ಅತ್ತಿ ಅಷ್ಟೆಲ್ಲ ಸುಳ್ಳು ಹೇಳಕತ್ರು, ನೀವು ನೋಡ್ಕೊಂತ ಬಾಯ್ ಬಿಟ್ಕೊಂಡು ಸುಮ್ಮನೆ ಇದ್ರಿ. ಆತ ಇವಾಗ ದೊಡ್ಡವರು ಸಣ್ಣವ್ರಿಗೆ ಹೇಗೆ ಮಾತಾಡಬಾರ್ದು ಅಂತ, ಹೇಗೆ ಮಾತಾಡ್ಬೇಕು ಅಂತ ನಿಮ್ಮ ಮನೇಲಿ ಕಲಿಸ್ಕೊಟ್ಟಿಲ್ಲ ಅಂತ ಅನ್ನ ಕೇಳ್ತಿರಲ್ಲ. ಅಂದ್ಮೇಲೆ ಅದು ನಿಮಗೂ ಅನ್ವಯಿಸ್ತಾ ಇರ್ತಲ್ಲ ಮಾವ. ಏಯ್, ವಾಪಸ್ ಮಾತಾಡಿದ್ರ ಹಲ್ಲು ಮುರಿತ ನೆನ್ಪಿಟ್ಕೋ. ನೀವೇನೋ ಹಲ್ಲು ಮುರಿ ಮಠ, ನಾನೇನೋ ಕಡ್ಲಿಪುರಿ ತಿನ್ನತಿರೋದಿಲ್ಲ. ನೀವು ಹೊಡೆದ್ರೆ ಹೊಡಿಸ್ಕೊಳಕ ನಾನು ಮೊದ್ಲಿನ ರಾಣಿನೂ ಅಲ್ಲ. ಇಷ್ಟು ದಿನ ನೀವು ಇವತ್ತು ಬದಲಾಗ್ತೀರಾ, ನಾಳೆ ಬದಲಾಗ್ತೀರಾ, ಇವತ್ತು ಬದಲಾಗ್ತೀರಾ, ನಾಳೆ ಬದಲಾಗ್ತೀರಾ. ನನ್ನನ್ನು ಮನೆ ಸೊಸೆ ಅಂತ ಒಪ್ಕೋತೀರಾ. ಪ್ರೀತಮ್ ಅವ್ರ ಜೊತೆ ನನ್ನನ್ನು ಒಂದ್ ಮಾಡ್ತೀರಾ ಅಂತ ಎಷ್ಟೆಲ್ಲ ಕನಸು ಕಟ್ಕೊಂಡಿದ್ನಿ. ಆದ್ರೆ ನೀವಿಲ್ಲ. ನನ್ನನ್ನು ದೂರ ಮಾಡಿ ನನ್ನನ್ನು ಮನೆ ಬಿಟ್ಟು ಹೊರಗೆ ಹಾಕಿ, ಇಲ್ಲ ನನ್ನ ಮನೆ ಕೆಲಸದೊಳಗೆ ಇಲ್ಲೇ ಇಟ್ಕೊಂಡು ಸಂಜನಾ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರ. ಯಾಕೆ ಹೇಳಿ? ಆಸ್ತಿ ಸಲುವಾಗಿ. ಆಕೆ ಹೆಸರಲ್ಲಿ ಕೋಟಿ ಕೋಟಿ ಗಂಟೆ ಆಸ್ತಿ ಐತಲ್ಲ, ಅದಕ್ಕಾಗಿನೇ ಈ ಮನೆ ಸೊಸೆ ಮಾಡ್ಬೇಕಂತ ಅನ್ಕೊಂಡಿರಲ್ಲ. ನೀವೇನೇ ಅನ್ಕೊಂಡ್ರು, ನೀವೇನೇ ಮಾಡಿದ್ರು ನನ್ನ ಗಂಡ ಅವಳ ಕುತ್ತಿಗೆ ತಾಳಿ ಕಟ್ಟಕ ನಾನ್ ಬಿಡಲ್ಲ. ಏಯ್, ಇನ್ನು ಒಂದು ಮಾತು ಮಾತಾಡಿದ್ರು ನನ್ನ ಗಂಡಗ ನೀನು ಹುಟ್ಲಿಲ್ಲ ಅನಿಸ್ಬಿಡ್ತಾನೆ ನಾನು. ಬನ್ನಿ ಅತ್ತೆ, ಬನ್ನಿ.
ಹುಟ್ಲಿ ಅನಸ್ ಬನ್ನಿ. ಇಷ್ಟ ದಿನ ನಾನು ನಿಮ್ಗೆ ಅಮೋರೆ ಅಂತಿದ್ನಿ. ನನ್ನ ಗಂಡ ನಿಮ್ಮ ಮಗ ಅಂದ್ಮೇಲೆ ನಾನು ನಿಮ್ಗೆ ಅತ್ತೇನೆ ಅಂತೀನಿ. ಯಾರಾದ್ರೂ ಇರ್ಲಿ, ಯಾರಾದ್ರೂ ಬಿಡ್ಲಿ, ಯಾರಾದ್ರೂ ಏನಾದ್ರೂ ಅನ್ಕೊಂಡ್ರ ಅವ್ರಿಗೆ ನೀವೇ ಹೇಳಿ, ನಾನೇ ಕೇಳಿ. ನಾನು ಈ ಮನೆ ಸೊಸೆ, ಇನ್ ಮುಂದೆ ಸೊಸೆ ತರನೇ ಇರ್ತಾನೆ. ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ತೀನಿ, ಏನ್ ಮಾಡ್ಬಾರ್ದು ಅದನ್ನ ಮಾಡಲ್ಲ. ಇನ್ ಮುಂದೆ ಯಾರ ಕಡೆಯಿಂದ ಹೇಳಿಸ್ಕೊಂಡು ನಾನು ಮಾಡ್ಬೇಕಾಗಿಲ್ಲ ಅಷ್ಟೇ. ಯಾಕೋ ಜಾಸ್ತಿ ಮಾತಾಡತಾಳ ನೋಡಿಕಿ ಶಾಂತ. ಈಕೆ ನಾವು ಸುಮ್ಮನೆ ಬಿಡ್ಬಾರ್ದ. ಸರ್ಗಿ ಕೊಟ್ಟಂಗ ತಲೆ ಮೇಲೆ ಏರ್ಕೊಂಡ್ರತಾಳ. ನೀನ್ ತಲೆ ಮೇಲೆ ಏರ್ಕೊಂಡ ತಕ್ಷಣ, ನೀನ್ ಇದನ್ನೆಲ್ಲ ಅಂದ ತಕ್ಷಣ ನಾವು ಸುಮ್ಮನೆ ಇರ್ತವೇನ? ಹಾ, ನಿನಗ ಏನ್ ಮಾಡ್ಬೇಕು ಅನ್ನೋದನ್ನ ಮಾಡ್ತಾವ್. ಗೀತಾ, ಆಕೆನ ಹಿಡ್ಕೊ, ಕೈಯ ಕಾಲ ಕಟ್ಟು, ಬಾಯಿಗೆ ಒಂದು ಅರ್ಬಿ ತುರಿಕೆ ಸ್ಟೋರ್ ರೂಮ್ದಾಗ ಕೂಡ ಹಾಕ್ಬಿಡ. ಅಲ್ಲಿ ನೀರು ಊಟ ಏನು ಇಲ್ಲ, ಗಾಳಿ ಏನು ಇಲ್ಲ, ಸಾಯಿಲ್ ಅಲ್ಲಿ. ಸರಿಯಪ್ಪ, ನೀ ಹೇಳ್ದಂಗ ಮಾಡ್ತಾನೆ. ಏಯ್ ಬಾರೆ ಬಾರೆ, ಬಿಡು ನನ್ನ ಗೀತಕ್ಕ, ಬಿಡು ನನ್ನ. ನಾನೇನ್ ತಪ್ಪು ಮಾಡಿದೀನಿ ಅಂತ ನಾನು ಅಲ್ಲಿ ಕೂಡ ಹಾಕಕ ಕರ್ಕೊಂಡು ಹೊಂಟಿದಿ. ಬಿಡು ಗೀತಕ್ಕ, ಕೈನ ಬಿಡು. ಬಿಡಬೇಡ ಗೀತಾಕಿನ. ಆಕೆನ ಅಂದ್ರೂ, ಆಕೆನ ಏನ ಮರಳು ಮಾಡಿದ್ರು ಬಿಡಬೇಡ ಆಕಿನ. ಆಕೆಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂದ್ರ ಆಕೆನ ಕರ್ಕೊಂಡು ಹೋಗಿ ಅಲ್ಲಿ ಕೂಡ ಹಾಕ್ಬೇಕು. ಏನು ನೀರು ಗೀರು ಏನು ಕೊಡ್ದ ಉಪವಾಸ ಸಾಯ್ಲಿ. ನಡಿ, ಹೇಳ್ಕೊಂಡು ನಡಿ ಅವಳನ್ನ. ಗೀತಕ್ಕ ಬಿಡು ನನ್ನ, ಸುಮ್ಮನೆ ಬಿಡು ಗೀತಕ್ಕ. ಇಲ್ಲಾಂದ್ರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಗೀತಕ್ಕ ಬಿಡು. ಏನೇ ನಮ್ಮಪ್ಪ ಅಮ್ಮಂಗ ಇಷ್ಟೆಲ್ಲ ಮಾತಾಡಕತ್ರು, ನಾನೇನ ಸುಮ್ಮನೆ ಬಿಡ್ಬೇಕಾ? ಬಾರೆ ಬಾ, ನಿನ್ಗೊಂದು ಗತಿ ಕಾಣಿಸ್ತೀನಿ ಇವತ್ತು. ಹಂಗ ಹೇಳ್ಕೊಂಡು ಹೋಗೋಕಿನ. ರೀ, ನೀವು ಹಿಡ್ಕೊರಿಕಿ ಕೈಯ. ಒಬ್ಬಕಿಗೆ ಆದ್ರೆ ಮತ್ತೆ ತಪ್ಪಿಸ್ಕೊಂಡು ಓಡೋಕ್ಕಳ. ಆಕೆನ ಹೇಳ್ಕೊಂಡು ಕಸ ರೂಮ್ನಾಗ ಕೂಡ ಹಾಕೋಬ್ರಿ. ನೀವು ಮಾಡ್ತಾ ಇರೋದು ತಪ್ಪು. ಇದೇನಾದರೂ ಪ್ರೀತಮ್ ಅವ್ರಿಗೆ ಗೊತ್ತಾದ್ರೆ ಅವ್ರು ನಿಮ್ಮನ್ನ ಸುಮ್ಮನೆ ಬಿಡಂಗಿಲ್ಲ. ನೆನಪಲ್ಲಿ ಇರಲಿ. ಗೊತ್ತಾದ್ರೆ ಗೊತ್ತಾಗ್ಲಿ, ಆಮೇಲೆ ಏನಾಗುತ್ತೋ ನಾನು ನೋಡೇ ಬಿಡ್ತೀನಿ. ಇವಾಗ ನಿನ್ನನ್ನು ಕೂಡ ಹಾಕ್ತೆ ನಾನು ಬಿಡಂಗೇ ಇಲ್ಲ. ಕರ್ಕೊಂಡು ಹೋಗಿ ಅವಳನ್ನ. ನೀವು ಮಾಡ್ತಾ ಇರೋದು ತಪ್ಪು. ಕೈ ಬಿಡಿ ನಂದು, ಕೈ ಬಿಡಿ. ಬಿಡಿ ಮಾವ, ಗೀತಕ್ಕ ಬಿಡಿ ನನ್ನ ಕೈನ. ನಮ್ಗೆ ಎದುರು ಮಾತಾಡ್ತಿದ್ದಿ, ಈಗ ಏನು ಕೈ ಬಿಡ್ಬೇಕನ? ರೀ, ಅವಳನ್ನ ಬಿಡಬೇಡ್ರಿ. ಅವಳಿಗೊಂದು ಗತಿ ಕಾಣಿಸ್ಬೇಕು. ಇಲ್ಲ ಅಂದ್ರೆ ನಮ್ಗೆ ಹೆಂಗೆ ಬೇಕು ಹಂಗೆಲ್ಲ ಮಾತಾಡಾಕಿ. ಹೇಳ್ಕೊಂಡು ಹೋಗ್ರಿ ಆಕಿನ ಪ್ಲೀಸ್. ಅತ್ತಿ ಮಾವ, ನಿಮ್ಮ ಕೈ ಮುಗಿತೆ, ನಂದು ತಪ್ಪಾಯಿತು. ನನ್ನನ್ನು ಬಿಟ್ಬಿಡ್ರಿ ನಾನು. ಇನ್ನೊಂದು ಸರಿ ನಾನು ಈ ರೀತಿ ಎಲ್ಲ ಮಾತಾಡೋಂಗಿಲ್ಲ. ನಂದು ತಪ್ಪಾಗೈತಿ. ನಾನು ಇದನ್ನು ಅರ್ಥ ಮಾಡ್ಕೊಂಡೆ ಇನ್ನು ಮುಂದೆ ನನ್ನ ಪಾಡಿಗೆ ನಾನು ಇರ್ತೇನೆ. ನನ್ನನ್ನು ಬಿಟ್ಬಿಡ್ರಿ. ಗೊತ್ತೋ ಗೊತ್ತಿಲ್ಲನ ವಾಪಸ್ ಬಂದ ಮಾತಾಡ್ಬಿಟ್ನಿ. ನನ್ನ ಕ್ಷಮಿಸಿ, ಬಿಟ್ಬಿಡ್ರಿ. ನಿಮ್ಮ ತಂಟೆಗೆ ನಾನು ಬರಂಗಿಲ್ಲ. ನನ್ನ ಪಾಡಿಗೆ ನಾನು ಇರ್ತೀನಿ. ಅತ್ತಿ ಮಾವ, ಗೀತಕ್ಕ ಬಿಟ್ಬಿಡ್ರಿ, ನನ್ನನ್ನು ಕೂಡ ಹಾಕ್ಬೇಡ್ರಿ. ಇವತ್ತು ನೀನೇನೇ ಹೇಳಿದ್ರು ನಿನ್ನ ಮಾತು ನಾವು ಕಿವಿ ಮೇಲೆ ಹಾಕೋಂಗಿಲ್ಲ. ಗೀತಾ, ಹೇಳ್ಕೊಂಡು ನಡಿ ಇವಳನ್ನ. ಸರಿಯಪ್ಪ, ಇವಳಿಗೆ ಬುದ್ಧಿ ಬರ್ಬೇಕಂದ್ರೆ ಒಂದೆರಡು ದಿನ ನಾವು ಇವಳನ್ನ ರೂಮಲ್ಲಿ ಇಡಲೇಬೇಕು. ಇಲ್ಲ ಅಂದರೆ ಇವಳಿಗೆ ಬುದ್ಧಿ ಬರಂಗೇ ಇಲ್ಲ. ತನಗೇನು ತಿಳಿಯುತ್ತೋ ಅದನ್ನ ಮಾಡ್ತಾಳ. ಅದಕ್ಕೆ ನಾವು ಈ ಕೆಲಸ ಮಾಡಲೇಬೇಕು. ನೀನು ಹೇಳಿದ್ದು ಕರೆಕ್ಟ್ ಆಯ್ತಮ್ಮ. ಈಗ ಬುದ್ಧಿ ಬರಲೇಬೇಕು. ಬಿಟ್ಬಿಡಿ ನನ್ನ, ಬಿಟ್ಬಿಡಿ ರೀ. ರೀ ಗೀತಾ, ಕರ್ಕೊಂಡು ಬಾಕಿನ. ನಡೀರಿ ಅಪ್ಪ. ಇವಳಿಗೊಂದು ಕತೆ ಕಾಣಿಸ್ತೀನಿ. ನನಗೆ ಎದುರು ಮಾತಾಡ್ತಿ? ಹಾಂ, ನನಗೆ ಎದುರು ಮಾತಾಡ್ತಿ? ನನಗೆ ಎದುರು ಮಾತಾಡಿದವರು ಇದುವರೆಗೂ ಈ ಲೋಕದಲ್ಲೇ ಇಲ್ಲ. ಆದ್ರೆ ನೀನು ನನಗೆ ಎಷ್ಟು ಎದುರು ಮಾತಾಡ್ಬಿಟ್ಟಲ್ಲ. ಇರಲಿ, ನಿಂಗೊಂದು ಕತೆ ಕಾಣಿಸ್ತಾನೆ. ನಾನೇನು ಅನ್ಕೊಂಡ್ರೆ ನನಗೆ ಚಳಿ ಅಂತ ತಿನ್ಸಕ್ಕೆ ಬರ್ತಿದ್ದೀನಿ ನೀನು. ನಿನಗಿವತ್ತ ಕಣ್ಣೀರನ ಊಟ, ಕಣ್ಣೀರನ ನೀರ ಅನ್ಬೋಸು. ಮಾಡಿರೋ ತಪ್ಪಿಗೆ ನಾಯಿ ಹಂಗೆ ಮಾಡಿದ ತಿನ್ಕೊಂತ ಮಾಡಿ ಹಾಕೊಂತ ಇದ್ದಿದ್ರ ಆರಾಮಾಗಿ ರಾಣಿ ಥರ ಇದ್ದಿ. ಅದನ್ನು ಬಿಟ್ಟೆ ಈಗ ನನಗೆ ಎದುರು ಮಾತಾಡಿದ್ಯಲ್ಲ. ನಾನು ಯಾರಂತ ನಿನಗೇನೋ ಗೊತ್ತಿಲ್ಲ. ಈ ಶಾಂತ ಅಂದ್ರನ ಒಂದು ಲೆವೆಲು, ಈ ಶಾಂತ ಅಂದ್ರನ ಒಂದು ಗತ್ತು. ಅಂಥದ್ರಾಗ ನನ್ನ ತಂಟೆಗೆ ಬಂದ್ರೆ ನಿನ್ನ ಸುಮ್ಮನೆ ಬಿಡ್ತೀನ? ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೆಂಗದ್ರಿ, ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರುತ್ತಾವೆ ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾವೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.